ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಕೆಲಸ ಜಾಸ್ತಿ ಅನ್ನೋದೊಂದು ಬಿಟ್ಟರೆ ಆರಾಮಾಗಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಸ್ನೇಹಿತರೆ. ಬನ್ನಿ ಇವತ್ತಿನ ಬ್ಲಾಗ್ನಲ್ಲಿ ಏನಿರುತ್ತೆ. ಇವತ್ತು ಸ್ವಲ್ಪ ಕೆಲಸನೇ, ತುಂಬ ಕೆಲಸ. ಕಿಚನ್ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಾಯಿತು. ಚಿಮಣಿ ಒಂದು ಕ್ಲೀನ್ ಮಾಡೋದಿದೆ. ಪೂಜಾ ಅವರು ಕೇಳ್ತಾ ಇದ್ದೀರಾ ಕಾಸ್ಟಿಕ್ ಸೋಡಾನ ಹೇಗೆ ಯೂಸ್ ಮಾಡೋದು ತೋರಿಸಿ ಸಿಸ್ಟರ್ ಅಂತ. ಖಂಡಿತ ಇವತ್ತಿನ ಬ್ಲಾಗಲ್ಲಿ ತೋರಿಸ್ತೀನಿ. ಯಾಕೆಂದರೆ ಚಿಮಣಿ ಒಂದು ಬ್ಯಾಲೆನ್ಸ್ ಉಳಿದ್ಬಿಟ್ಟಿದೆ, ಅದೊಂದು ಉಜ್ಜಿ ಕ್ಲೀನ್ ಮಾಡಿದ್ರೆ ಕಿಚನ್ ಎಲ್ಲ ಫುಲ್ಲು ಕ್ಲೀನ್ ಆದಂಗೆ ಮುಗೀತು. ಇನ್ನೇನಿದ್ರು ಒಳಗಡೆ ಡ್ರೈವಿಂಗ್ಸ್ ಇದೆ, 2 ವಾಶ್ರೂಮ್ ಇದೆ, ಈಚೆದೊಂದು ಗ್ರಾನೈಟ್ ಇದೆ. ಅದನ್ನು ಆಲ್ಮೋಸ್ಟ್ ಇವತ್ತು ಡನ್ ಮಾಡಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ಸೊ ಅದಕ್ಕಿಂತ ಮುಂಚೆ ಶ್ರೀ ರಾಘವೇಂದ್ರ ನಾಮಲೇಖನ ಪುಸ್ತಕನ ಬರಿತಾ ಇದ್ದೆ. ಸೊ ನಿಮ್ಗೆ ತೋರಿಸೋಣ ಅಂತ ಒಂದು ಪುಟನ ಬರೆದಿದ್ದೀನಿ, 2ನೇ ಪುಟನ ಬರೆದಿದ್ದೀನಿ ನೋಡಿ. ಪುಟ್ಟಾಗಿ ಬರೆದಿದ್ದೀನಿ. ಸೊ ನನಗೆ ಕಾಲೇಜ್ ಡೇಸಿಂದನೂ ನನ್ನ ಹ್ಯಾಂಡ್ ರೈಟಿಂಗ್ ತುಂಬಾ ಚೆನ್ನಾಗಿದೆ. ಕನ್ನಡ ಅಂತೂ ಮೊದಲಿಂದನೂ ಅಷ್ಟೇ ಎಕ್ಸಲೆಂಟಾಗಿ ಬರೀತೀನಿ. ಸೊ 2 ಪೇಜ್ ಮುಗಿಸಿದ್ದೀನಿ. ಒಂದು ಪೇಜಲ್ಲಿ ಒಂದು ಪುಟದಲ್ಲಿ 57 ಸಲ ಬರೆಯೋ ಥರ ಇರುತ್ತೆ. ಟೋಟಲಾಗಿ ಈ ಬುಕ್ಕಲ್ಲಿ 5,000 ಸಲ ನಾವು ಬರಿಬೇಕಾಗತ್ತೆ. ಸೊ ಇದರಿಂದ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ತೀನಿ. ಕೆಟ್ಟದಂತೂ ಆಗಲ್ಲ, ರಾಯರು ನಂಬಿದ ಮೇಲೆ ಕೆಟ್ಟದಂತೂ ಆಗಲ್ಲ. ಸೊ ಅದೆಲ್ಲ ನಿಮಗೆ ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಸೊ ಒಳ್ಳೆ ಭಾವನೆ ಇಟ್ಕೊಂಡು, ಒಳ್ಳೆ ಉದ್ದೇಶನ ಇಟ್ಕೊಂಡು, ನಮಗೆ ಒಳ್ಳೇದಾಗಲಿ ಅನ್ನೋ ಭಾವನೆಯಿಂದ ಬರೀರಿ. ಸೊ ನಮ್ಮ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಬರೀರಿ, ಒಳ್ಳೇದಾಗುತ್ತೆ. ಇದ್ರ ಅಡ್ರೆಸ್ನ ಓದ್ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಶೇರ್ ಮಾಡಿದ್ದೀನಿ, ದಯವಿಟ್ಟು ಚೆಕ್ ಮಾಡಿ. ಸೊ ನಾನು ಏನೇ ಹೇಳಿದರೂ ಕೂಡ ಒಂದು ಸಲ ವಿಡಿಯೋ ಹಾಕಿದಾಗ ಡಿಸ್ಕ್ರಿಪ್ಷನ್ ನಾನು ಚೆಕ್ ಮಾಡಿಬಿಟ್ಟು ಆಮೇಲೆ ಕಮೆಂಟ್ ಹಾಕಿ. ಯಾಕೆಂದರೆ ಒಂದೊಂದ್ಸಲ ಮಿಸ್ ಆಗಿದ್ರೆ ಹಾಕಿರಲ್ಲ, ಒಂದೊಂದ್ಸಲ ಕೆಲವೊಂದು ಲಿಂಕ್ ಹಾಕಿದ್ದಾಗೂ ಕೂಡ ಅದು ಡನ್ ಆಗಿರಲ್ಲ. ಸೊ ಒಂದು ಸಲ ಚೆಕ್ ಮಾಡಿಬಿಟ್ಟು ಆಮೇಲೆ ಕಮೆಂಟ್ ಹಾಕಿ ಸ್ನೇಹಿತರೆ. ಆಮೇಲೆ ನೆಕ್ಸ್ಟು ಇನ್ನೊಂದು ಕಮೆಂಟ್ ಏನು ಅಂದರೆ, ಒಬ್ಬರು ತುಂಬ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ ಯಾತ್ರ ಬಗ್ಗೆ ಅಂತಂದರೆ, ಸಿಸ್ಟರ್ ನಿಮ್ಮ ಬ್ಯಾಂಗಲ್ಸ್ ತೋರಿಸಿ ಸಿಸ್ಟರ್, ನಾನು ಮಾಡಿಸ್ಕೋಬೇಕು, ತುಂಬ ದಿನದಿಂದ ಕೇಳ್ತಾ ಇದ್ದೀನಿ, ತೋರಿಸ್ತಾ ಇಲ್ಲ ಅಂತ. ಖಂಡಿತ ಅದು ಲಾಕರಲ್ಲಿದೆ, ಲಾಕರಲ್ಲಿ ಇತ್ತು. ಸೊ ನಾನು ಮೊನ್ನೆ ಬ್ಯಾಂಕ್ ಕೆಲಸಗಳಿಗೆ ಅಂತ ಹೋದಾಗ ಇವ್ರು ಯಾರೋ ತುಂಬ ರಿಕ್ವೆಸ್ಟ್ ಮಾಡ್ತಾಯಿದ್ರು ನನ್ನ ವ್ಯೂವರ್ಸು. ಸೊ ತಂದಿದ್ದೀನಿ, ಬಟ್ ವೀಡಿಯೋ ಮಾಡೋಕ್ಕಾಗಿಲ್ಲ, ತುಂಬ ಬ್ಯುಸಿ ಇದ್ದೀನಿ. ಖಂಡಿತ ಲೇಟ್ ಆದರೆ ಬೇಜಾರು ಮಾಡ್ಕೊಂಬಿಡಿ, ಖಂಡಿತ ತೋರಿಸ್ತೀನಿ. ನಾನು ತೋರಿಸ್ಬೇಕಾದ್ರೆ ಹೇಳ್ತೀನಿ ಅದು ಎಷ್ಟು ಗ್ರಾಮ್ ಇತ್ತು, ಏನು ಎತ್ತ ಕತೆ ಅಂತ. ನಾನು ಮೇ ಬಿ ನಂದು 2 ಡಿಸೈನ್ ಇದೆ ಬಳೆಗಳು. ಮುಂಚೆ ಮಾಡಿಸಿದ್ದು ಒಂದು, ಆಮೇಲೆ ಲಾಸ್ಟ್ ಟೈಮ್ ಮಾಡಿಸಿದ್ದು 4 ಬಳೆ ಮಾಡಿಸಿದ್ನಲ್ಲ, ಅದು 2 ಡಿಸೈನ್ ಇದೆ. ಸೊ ಮೇ ಬಿ ಇವರು ಲಾಸ್ಟ್ ಟೈಮ್ ಕೇಳಿದ್ದನ್ನು ಮಾಡಿಸಿರೋದನ್ನು ಕೇಳ್ತಿದ್ದಾರೆ ಅಂತ ಅಂದ್ಕೊತೀನಿ. ತೋರಿಸ್ತೀನಿ. ಬಿಟ್ಟರೆ ಎಲ್ಲ ಲಾಕರಲ್ಲಿದೆ. ಹಳೆ ಬಳೆಗಳು ಇವು ಎಲ್ಲ ಲಾಕರಲ್ಲಿ ಇಟ್ಟು ಮನೇಲಿ ಏನು ಇಟ್ಕೊಂಡಿರಲ್ಲ, ತಕ್ಷಣ ತೋರ್ಸೋಕ್ಕೂ ಆಗಲ್ಲ. ಇನ್ನು ಹಬ್ಬಕ್ಕೆ ಮಾಡಿಸಿರೋ ಅಂಥದ್ದನ್ನು ತೋರ್ಸೋಕ್ಕಾಗಿಲ್ಲ, ತುಂಬ ಅಂದರೆ ತುಂಬ ಬ್ಯುಸಿ ಇರೋದ್ರಿಂದ ತೋರ್ಸೋಕ್ಕಾಗಿಲ್ಲ. ಸಾರಿ, ತೋರಿಸ್ತೀನಿ ಖಂಡಿತ, ಹಬ್ಬದ ವರ್ಷದಲ್ಲಿ ಖಂಡಿತ ತೋರಿಸ್ತೀನಿ. ಸ್ವಲ್ಪ ಏನು ಗೊತ್ತಾ ಟೆನ್ಷನ್ನು, ಮನೆ ಕೆಲಸ ಮುಗಿಬೇಕು ಮೇಯ್ನಾಗಿ. ಈ ವರ್ಷ ಮನೆ ಕೆಲಸ ಮುಗಿಸ್ಲಿಕ್ಕಾಗಿಲ್ಲ ನನಗಿನ್ನೂ, ಬೇಗ ಶುರು ಮಾಡಿದ್ರು ಕೂಡ ಮುಗ್ಸೋಕ್ಕಾಗಿಲ್ಲ. ಸೊ ಅದಕ್ಕೋಸ್ಕರ ನೋಡಿ, ನಾಮಲೇಖನ ಬರೆದಿದ್ದಾಯಿತು. ಇದು ಪೂಜಾ ರೂಮಲ್ಲಿ ಎತ್ತಿಟ್ಟು ಬಂದು ಆಮೇಲೆ ಕೆಲಸ ಶುರು ಮಾಡೋಣ. ಸ್ಟಾರ್ಟಿಂಗ್ ಚಿಮಣಿ ಕ್ಲೀನ್ ಮಾಡ್ಕೋಬೇಕು ಫಸ್ಟು. ಹೇಗೆ ಯೂಸ್ ಮಾಡೋದು ಅಂತ ಕೇಳ್ತಾ ಇದ್ರಿ, ಕಾಸ್ಟಿಕ್ ಸೋಡಾನ, ಅದನ್ನು ತೋರಿಸ್ತೀನಿ ಇವತ್ತಿನ ವೀಡಿಯೋನಲ್ಲಿ. ಸಾರಿ, ಇನ್ನೊಂದು ಕಮೆಂಟ್ಗೆ ರಿಪ್ಲೈ ಮಾಡಬೇಕಾಗಿತ್ತು. ಕ್ಯಾರೆಟ್ ಆಯಿಲ್ನ ಸಿಸ್ಟರ್ ಹೇಗೆ ಯೂಸ್ ಮಾಡೋದು ಅಂತ ಕೇಳಿದ್ದೀರಾ. ಸೊ ಅದೇನಿಲ್ಲ ಕಣಪ್ಪ, ನೀವು ನೈಟು ಮಲಗಬೇಕಾದ್ರೂ ಚೆನ್ನಾಗಿ ಮಸಾಜ್ ಮಾಡಬೇಕು. ಈ ಮೇಲ್ಮುಖವಾಗಿ ಚೆನ್ನಾಗಿ ಮಸಾಜ್ ಮಾಡಿ, ಅಥವಾ ಕಣ್ಣತ್ರ ಏನಾರು ಸುಕ್ಕಿದೆ, ಹಣೆ ಹತ್ರ ಸುಕ್ಕಿದೆ ಅಂದರೆ ಅದೊಂದು ಸ್ವಲ್ಪ ಜಾಸ್ತಿ ಮಸಾಜ್ ಮಾಡಿ. ಸೊ ಮಸಾಜ್ ಮಾಡಿಬಿಟ್ಟು ಮಲಗೋದಷ್ಟೇ. ಮಲಗುವಾಗ ಮರತ್ರಿ ಅಂದರೆ ಇಲ್ಲ, ಡೈಲಿ ಸ್ನಾನಕ್ಕೆ ಹೋಗ್ತಿರಲ್ವ, ಅದಕ್ಕೆ ಮುಂಚೆ 1/2 ಅವರ್ ಮುಂಚೆ ಚೆನ್ನಾಗಿ ಮಸಾಜ್ ಮಾಡಿ 1/2 ಅವರ್ ಬಿಟ್ಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗಿ. ಅಷ್ಟೇ ನಾನು ಡೈಲಿ ಮಾಡೋದು. ಆಲ್ಮೋಸ್ಟ್ ನಾನು ಮಲಗುವಾಗ ಹಚ್ಚೋದು ಕಡಿಮೆ. ಬೆಳಗ್ಗೆ ಎದ್ದ ತಕ್ಷಣ ವರ್ಕೌಟ್ ಮುಗಿದ ಮೇಲೆ ಮಸಾಜ್ ಮಾಡಿಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗ್ತೀನಿ ನಾನು. ಸೊ ನಾನು ಹೇಳ್ತೀನಲ್ಲ, ವಿಡಿಯೋನಲ್ಲಿ ನಿಮಗೆ ನನ್ನ ಸ್ಕಿನ್ ಡಲ್ಲಾಗಿ ಕಾಣುತ್ತೆ, ರಿಯಲಾಗಿ ನೋಡಿದಾಗ ತುಂಬ ಕಲರ್ ಇದೆ ಅಂತ ಅಂತೀರಾ. ತುಂಬ ಕಲರ್ ಇದ್ದೀರಾ ನೀವು, ವಿಡಿಯೋನಲ್ಲಿ ಡಲ್ ಕಾಣಿಸ್ತೀರಾ. ಹೌದು, ವಿಡಿಯೋನಲ್ಲಿ ಗೊತ್ತಿಲ್ಲ, ನಾನು ಫ್ರಂಟ್ ವಿಡಿಯೋ ಮಾಡೋದ್ರಿಂದ ಡಲ್ ಕಾಣಿಸ್ತೀನಿ. ರಿಯಲಾಗಿ ನೋಡಿದಾಗ ಸಿಕ್ಕಾಬಟ್ಟೆ ಕಲರ್ ಇದ್ದಾರೆ ಅಂತ ಅನಿಸುತ್ತೆ ನಿಮಗೆ.
ಆಯಿತಾ. ಇನ್ನು ಸಾರಿಗಳೆಲ್ಲ ಸಾರಿ ಬ್ಲೌಸು ಕುಚ್ಚು ಕೊಟ್ಟಿದ್ದೀನಿ ಸಾರಿನ. ಇನ್ನು ಬ್ಲೌಸ್ ಬಂದು ಆರ್ ವಿ ಫ್ಯಾಷನ್ ಅವರಿಗೆ ಕೊಟ್ಟಿದ್ದೀನಿ. ಈ ಸಲ ನಾನೇನು ವರ್ಕ್ನ ಮಾಡಿಸಿ ಸ್ಟಿಚ್ ಮಾಡಿಸ್ತಾ ಇಲ್ಲ, ಸಿಂಪಲಾಗೆ ಮಾಡಿಕೊಡಿ ಸುಮ್ಮನೆ ಸ್ಟಿಚ್ಚಿಗೆ ಕೊಟ್ಟಿದ್ದೀನಿ ಅಷ್ಟೇ, ರೇಷ್ಮೆ ಸೀರೆ ಆದರೂ ಕೂಡ. ಅದು ಬಿಟ್ಟರೆ ಕುಚ್ಚುಕಟ್ಟಕ್ಕೆ ಹೊಸಬ್ರಿಗೆ ನಾನು ಕೊಟ್ಟಿರೋದು, ತುಂಬ ಚೆನ್ನಾಗಿ ಕಟ್ತಾರೆ, ಶ್ವೇತಾ ಅವರಿಂದ ಪರಿಚಯ ಆಗಿದ್ದೆವರು, ಆಶಾ ಅಂತ. ಸೊ ನಿಮಗೆ ಕಟ್ಟಿದಾಗೂ ನಾನು ತೋರಿಸ್ತೀನಿ ಯಾವ ಥರ ಕಟ್ಕೊಟ್ಟೆ. ಬರೀ ಬೇಬಿ ಕುಚ್ಚು ಹೇಳಿದ್ದೀನಿ ಅಷ್ಟೇ, ತುಂಬ ಚೆನ್ನಾಗಿ ತುಂಬ ರೀಸನಬಲ್ ರೇಟಲ್ಲಿ ಕಟ್ಕೊಡ್ತಿದ್ದಾರೆ. ಸೊ ನಿಮ್ಗೆ ಯಾರಿಗಾದ್ರೂ ಕುಚ್ಚು ಕಟ್ಸ್ಬೇಕು ಹಬ್ಬಕ್ಕೆ ಅಥವಾ ಯಾವುದೇ ಫಂಕ್ಷನ್ಗೆ ಅಂತಂದರೆ ಬೇಕಿದ್ದರೆ ಅವ್ರನ್ನ ಕೇಳಿಬಿಟ್ಟು ನಂಬರ್ನ ಹಾಕಿರ್ತೀನಿ, ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಆಯಿತಾ. ತುಂಬ ಚೆನ್ನಾಗಿ ಕಟ್ಕೊಡುತ್ತೆ, ಯಾಕೆ ಚೆನ್ನಾಗಿ ಮಾಡಿಕೊಡ್ತಾರೆ, ರೀಸನಬಲ್ ರೇಟಲ್ಲಿ ಮಾಡಿಕೊಡ್ತಾರೆ, ಬೇಗನೂ ಕೊಡ್ತಾರೆ ಆಯಿತಾ. ಆಯಿತು, ಈ ಕಮೆಂಟ್ಗಳಿಗೆ ಕೇಳಿದ್ರಿ, ರಿಪ್ಲೈ ಮಾಡಿದ್ದೀನಿ. ಇವಾಗ ಬೇಗ ಕೆಲಸ ಶುರು ಮಾಡೋಣ, ಲೇಟ್ ಆಗಿಬಿಡುತ್ತೆ. ಇವತ್ತು ಇಸ್ಕಿದ ಬೇಳೆ ಸಾಂಬಾರು ಮಾಡಿದ್ದೀನಿ, ಮುದ್ದೆ ಒಂದೇ ಸಲ ಅಡುಗೆ ಮಾಡಿಟ್ಬಿಟ್ಟಿದ್ದೀನಿ, ಲೇಟ್ ಆಗಿಬಿಡುತ್ತೆ ಅಂತ. ಇಲ್ಲಿ ಕೂತ್ಕೊಂಡು ಮಾತಾಡೋದ್ರ ಜೊತೆಗೆ ಇವತ್ತು ಏನೆಲ್ಲ ಕೆಲಸಗಳನ್ನ ಮುಗಿಸಿದ್ದೀನಿ ಬನ್ನಿ ನೋಡೋರಂತೆ. ಸೊ ನನಗಂತೂ ತುಂಬ ಬ್ಯಾಕ್ ಪೈನೇ ಶುರುವಾಗ್ಬಿಟ್ಟಿದೆ, ಯಾಕೆಂದರೆ ಒಂದೇ ಸಮ ಕೆಲಸ ಮಾಡಿ ನೋಡಿ. ಇನ್ನೂ ಟೈಮ್ ಇಲ್ಲ, ಇನ್ನೂ ಒಂದು 20 ದಿವಸನೂ ಇಲ್ಲ ಹಬ್ಬ ಆಯಿತಾ. ಸೊ ನೋಡಿ, ಹಂಗಾಡಿ ಹಿಂಗಾಡಿ ಹಬ್ಬ ಹತ್ರ ಬಂದೇ ಬಿಡ್ತು. ನಾನು ತಿಂಡಿಗಳೆಲ್ಲ ಮಾಡ್ಕೊಳಕ್ಕೆ ಒಂದು ವಾರ ಬೇಕಾಗುತ್ತೆ. ಇನ್ನು ನಮ್ಮ ಅತ್ತಿಗೆ ಬೇರೆ ಒಂದು ಸ್ವಲ್ಪ ಸ್ಯಾರಿ ಡ್ರಾಪಿಂಗ್ ಮಾಡಿಕೊಡಿ ಲಕ್ಷ್ಮಿಗೆ ಅಂತ ಹೇಳ್ತಿದ್ದಾರೆ. ಸೊ ಅದು ಯಾವಾಗ ಹೋಗಿ ಮಾಡಿಕೊಡ್ತೀನೋ ಏನು ಕತೆನೋ ಗೊತ್ತಿಲ್ಲ. ನನಗೆ ಟೈಮ್ ಆಗೋಲ್ಲ, ಹಬ್ಬ ಹತ್ರ ಆದಂಗೆ ನಾನೊಬ್ಬಳೇ ಎಲ್ಲ ಕೆಲಸ ಮಾಡ್ಕೊಳ್ಳೋದ್ರಿಂದ ಟೆನ್ಷನ್ ಆಗ್ತಿರುತ್ತೆ ನನಗೂ ಕೂಡ. ಈ ಬ್ಲಾಗ್ಸ್ಗಳು ಕೂಡ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಎಲ್ಲ ಕ್ಲೀನ್ ಆಯಿತು ನೋಡಿ, ಕಿಚನ್ ಎಲ್ಲ ನೀಟಾಗಿ ಡೀಪ್ ಕ್ಲೀನು ಎಲ್ಲನೂ ಕೂಡ. ಸೊ ನೋಡಿ, 1-2 ಬಾಕ್ಸ್ ಇದ್ವು, ಅದನ್ನು ಇವತ್ತೆಲ್ಲ ತೊಳೆದಿಟ್ಬಿಟ್ಟಿದ್ದೀನಿ. ಚಿಮ್ಣಿ ನೋಡಿ ಎಲ್ಲ ಹೆಂಗೆಲ್ಲ ಕಲಗ ಅಂತ ಇದೆ. ಇನ್ನು ಫಿಲ್ಟ್ರು ಎಲ್ಲನೂ ಕ್ಲೀನ್ ಮಾಡಿ ಆಲ್ಮೋಸ್ಟ್ ಎಲ್ಲ ಡನ್ ಆಗಿದೆ. ಈ ಚಿಮ್ಣಿ ಒಂದು ಸ್ವಲ್ಪ ಜಿಡ್ಡಾಗಿದೆ, ಸೊ ನಿಮಗೂ ತೋರಿಸ್ಬೇಕಿತ್ತಲ್ವಾ, ಇವಾಗ ಮಾಡೋಣ ನೋಡಿ. ಇದು ಕೂಡ ಎಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀವಿ, ಎಲ್ಲ ಇಲ್ಲ ಎಲ್ಲ ಒಡೆದು ಹಾಲೆಲ್ಲವೂ ಕೂಡ ಕ್ಲೀನು. ಒಂದು ಫೋಟೋ ಮುಂಚೆನೂ ಬಿಟ್ಟಿಲ್ಲ, ಎಲ್ಲನೂ ಕ್ಲೀನ್ ಮಾಡಿಬಿಟ್ಟಿದ್ದೀವಿ. ಸೊ ದೇವ್ರ ದೀಪ ಹಚ್ಚಿದ್ದಾಯಿತು ನೋಡಿ. ಇನ್ನು ನೋಡಿ, ಇವತ್ತು ಆ ಗೋಡೆ ನೋಡಿ, ಈ ಗೋಡೆ ಸೂಜು ಎಲ್ಲ ಮುಟ್ಟಿ ಗಲೀಜು ಮಾಡಿಬಿಟ್ಟಿದ್ದ, ಅದು ಎಲ್ಲ ಉಜ್ಜಿ ತಿಕ್ಕಿ ತೊಳೆದು ದೇವ್ರ ಮನೆ ಸ್ವಲ್ಪ ಈ ಸಲ ಬೇಗನೆ ಕ್ಲೀನ್ ಮಾಡಬೇಕು ಅಂತಿದ್ದೀನಿ. ಇನ್ನು ಬಂದು ಬೆಡ್ರೂಮ್ ಎಲ್ಲ ಫುಲ್ಲು ಕ್ಲೀನಾಗಿದೆ. ಫ್ಯಾನು ಎಲ್ಲ ಪ್ರತಿಯೊಂದು ಸ್ಕ್ರೀನ್ಗಳು, ಫ್ಯಾನು, ಪ್ರತಿಯೊಂದು ಬೆಡ್ಡೊಂದು ವ್ಯಾಕ್ಯೂಮ್ ಮಾಡಬೇಕು, ಸಣ್ಣ ಪುಟ್ಟ ಉಳಿದಿದೆ. ಸೊ ನೋಡಿ, ಈಗ ಈ ಚಿಮಣಿ ಬಿಚ್ಚೋಣ್ಮೆ, ಅದು ಬಾಕ್ಸ್ ಎಲ್ಲ ಇದು ತೊಳೆದಿರೋ ಪಾತ್ರೆಗಳು, ಸೊ ಎಲ್ಲ ಜೋಡಿಸ್ಕೊಬೇಕು. ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ರೆ ಸ್ನಾನಕ್ಕೆ ಹೋಗಲ್ಲ ನಾನು. ನೆನ್ನೆ ಕಾಸ್ಟಿಕ್ ಸೋಡಾ ಹಾಕಿ ಕ್ಲೀನ್ ಮಾಡಿದ್ನಲ್ವ ನೋಡಿ, ಇಲ್ಲೆಲ್ಲ ಬಿದ್ದುಬಿಡ್ತು ಎಲ್ಲ. ಅಕ್ಕಿ ಟಾಯ್ಲೆಟ್ ಮಾಡಿದಾಗ ಆಗುತ್ತಲ್ಲ ಬಿಳಿ ಹಂಗಾಗಿದೆ. ಬೈತಾ ಇದ್ರು ನಮ್ಮ ಮನೆಯವರು, ಯಾಕೆ ಹಿಂಗೆ ಮಾಡಿಲ್ಲ ಅಂತ ನೋಡಿ. ಅದು ಕೂಡ ಎಲ್ಲ ಫುಲ್ ಕ್ಯಾಬಿನ್ ಫುಲ್ ಕ್ಲೀನ್. ಇಸ್ಕಿದ ಬೇಳೆ ಸಾಂಬಾರಿಗೆ ಮೊಟ್ಟೆ ಹಾಕ್ಬೇಕಂತ ಹಾಕಿಲ್ಲ. ಇವಾಗ ನೋಡೋಣ, ಕಾಯಕ್ಕೆ ಇಟ್ಬಿಟ್ಟು ಹಾಕೋಣ. ಯಾಕೆಂದರೆ ಮೊಟ್ಟೆ ಎಲ್ಲ ತಿಂದು ನಾನು ಪೂಜೆ ಮಾಡಲ್ಲ, ಅದಕ್ಕೋಸ್ಕರನೇ ಹಾಕ್ತಿಲ್ಲ. ಇವತ್ತು ಒಂದೇ ಸಲ ಅಡುಗೆ ಮಾಡಿ ಮುಗಿಸ್ತೀನಿ, ಕೆಲಸ ಜಾಸ್ತಿ ಇರೋದ್ರಿಂದ. ಚಿಮ್ನಿ ಬಿಚ್ಚೋಣ. ಪ್ರತಿ ವರ್ಷ ತೋರಿಸ್ತಾನೆ ಇರ್ತೀನಿ ಹೇಗೆ ಯೂಸ್ ಮಾಡೋದು, ಹೇಗೆ ಕ್ಲೀನ್ ಮಾಡೋದು ಅಂತ ನೋಡಿ. ಇಷ್ಟು ಮಟ್ಟಿಗೆ ಘಮ ಅಂತ ಇದೆ, ಜಿಡ್ಡು ಎಲ್ಲ ಸಿಡಿದು. ಈಗ ಇದನ್ನು ಕ್ಲೀನ್ ಮಾಡಿ, ಈ ಪೋರ್ಷನ್ ಅಷ್ಟೇ ಕ್ಲೀನ್ ಮಾಡ್ಕೋಬೇಕು, ಇಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ. ಈಗ ಇದಕ್ಕೆ ಬಿಸಿ ನೀರು ಬೇಕು. ಈಗ ವಾಶ್ರೂಮಲ್ಲಿ ಇಟ್ಕೊಬರೋಣ ಬಿಸಿನೀರು. ಶಿಖವಾಹನ ಮುನಿ ಜನ ಪ್ರೇಮ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂತಿ ಸುಜನರ ತೋರಿದ ಗಜವದನ ಬೇಡುವೆ. ಇದ್ರ ಮಧ್ಯದಲ್ಲಿ ಮನೆ ಕೆಲಸಗಳು ಬೇರೆ, ಅಂದರೆ ಡೈಲಿ ಪ್ರತಿನಿತ್ಯ ಏನು ಕೆಲಸಗಳು ಮಾಡ್ತೀನಿ ಆ ಕೆಲಸಗಳು ಬೇರೆ ಎಕ್ಸ್ಟ್ರಾ.
ಸೊ ಅದಕ್ಕೆ ಏನು ಮಾಡಿಬಿಟ್ಟೆ ಇವತ್ತು ಅಂತಂದರೆ ಒಂದೇ ಸಲ ಅಡುಗೆ ಮಾಡಿ ಇಟ್ಬಿಟ್ಟು ರಾಗಿ ಮುದ್ದೆ ಮಾಡಿ ಊಟ ಮಾಡಿ ಕೆಲಸ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಸೊ ಏನು ಅಂತಂದರೆ ಅಡುಗೆ ಮಾಡಿಬಿಟ್ರೆ ಬೆಸ್ಟು. ಒಂದೊಂದು ಸಲ ಅನಿಸುತ್ತೆ ಮಧ್ಯಾಹ್ನ ಈ ತಿಂಡಿ ಅಡುಗೆ ಮಾಡ್ಕೊಂಡು ಕೂತ್ಕೊಳ್ಳೋ ಟೈಮಲ್ಲಿ ಒಂದಷ್ಟು ಕೆಲಸಗಳನ್ನ ಮುಗಿಸ್ಕೊಂಬಿಟ್ಟೆ. ಇನ್ನು ನೋಡ್ತಾ ಇದ್ದೀರಲ್ವಾ, ಈಗ ಚಿಮ್ಣಿನ ಕ್ಲೀನ್ ಮಾಡಬೇಕು. ಯಾವ ಥರ ಏನು ಅಂತ ತೋರಿಸ್ತೀನಿ. ಸೊ ಕಾಸ್ಟಿಕ್ ಸೋಡಾ ಎಲ್ಲ ಹಾರ್ಡ್ವೇರ್ ಶಾಪಲ್ಲಿ ಸಿಗುತ್ತೆ. ಸೊ ಕಿಚನ್ ಕ್ಲೀನಿಗಂತೂ ಬೆಸ್ಟು. ಸೊ ನೋಡ್ಕೊಂಡು ಕ್ಲೀನ್ ಮಾಡಿ. ಕೆಮಿಕಲ್ ಇರುತ್ತೆ ಒಂದು. ಆಮೇಲೆ ಗ್ಲೌಸ್ ಇಲ್ದಲೇ ಯೂಸ್ ಮಾಡಬೇಡಿ. ನೋಡಿ ಆ ಗೋಡೆಗಳೆಲ್ಲ ಎಷ್ಟು ಜಿಡ್ಡಾಗಿತ್ತು ಅಂತಂದರೆ ಇವಾಗಂತೂ ನೀಟಾಗಿ ಕ್ಲೀನಾಗಿದೆ. ಸೊ ಎಲ್ಲೂ ಜಿಡ್ಡಿಲ್ಲ. ಎಷ್ಟು ಡೀಪ್ ಕ್ಲೀನ್ ಮಾಡಿದ್ದೀನಿ ಅಂತಂದರೆ ಒಂದು ಮನಸ್ಸಿಗೆ ಸಮಾಧಾನ ಅನ್ನಿಸ್ತಾ ಇದೆ. ಏಕೆಂದರೆ ಡೀಪ್ ಕ್ಲೀನ್ ಆಗಿದೆ ಎಲ್ಲವೂ ಅಂತ. ಸೊ ಎಲ್ಲ ಆಲ್ಮೋಸ್ಟ್ ನನ್ನ ತಲೆಯಲ್ಲಿ ಏನೇನು ಓಡ್ತಾ ಇತ್ತು, ಯಾವುದ್ಯಾವ್ದನ್ನ ಕ್ಲೀನ್ ಮಾಡಬೇಕು ಅಂತ ಎಲ್ಲವೂ ಕೂಡ ಕ್ಲೀನ್ ಆಗಿದೆ. ಓಕೆನಾ? ಇದನ್ನ ಕೈಯಲ್ಲಿ ಮುಟ್ಬಾರ್ದು ಯಾವುದೇ ಕಾರಣಕ್ಕೂ. ಕೈ ಎಲ್ಲ ಇದಲ್ವಾ ಆಚಿಡ್, ಕೈ ಇದಾಗುತ್ತೆ, ಅಲರ್ಜಿ ಆಗುತ್ತೆ. ನೋಡಿ ಹಿಂಗೆ ಕಲ್ ಥರ ಇರುತ್ತೆ. ಹಾಕಿ 1-2 ಸ್ಪೂನು. ಜಿಡ್ಡು ಜಾಸ್ತಿ ಇದ್ದರೆ ಹಾಕಿ, ತೊಂದರೆ ಇಲ್ಲ. ಇದಕ್ಕೆ ಸ್ವಲ್ಪ ಸೋಪಿನ ಪುಡಿ ಹಾಕಿ ಬಿಸಿ ನೀರೇ ಹಾಕಬೇಕು, ಜಿಡ್ಡೆಲ್ಲ ಹೋಗಲ್ಲ. ಇಲ್ಲ ಅಂದರೆ ಇಷ್ಟು ಗಲೀಜಾಗಿದೆ. ಇದನ್ನು ಒಂದ್ಸಲ ಡಿಪ್ ಮಾಡಿ. ನಾನು ಇದೇ ನೀರಲ್ಲಿ ಮಿಕ್ಕಿದ ಚಿಮ್ನಿ ಎಲ್ಲ ಉಜ್ಜಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಹಿಂಗೆ ಎದ್ದು ತೋರಿಸ್ತೀನಿ ರೀ. ಹಿಂಗೆ ಎದ್ದಿದ ತಕ್ಷಣವೇ ನಿಮಗೆ ನೋಡಿ ಹೆಂಗೆ ಬಿಡ್ತಾ ಇದೆ ನೋಡಿ, ಆ ಜಿಡ್ಡೆಲ್ಲ ಹೆಂಗೆ ಬಿಟ್ಕೊತಾ ಇದೆ ನೋಡಿ. ಹಾಂ, ಎದ್ದಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಜಿಡ್ಡೆಲ್ಲ ಬಿಟ್ಕೋತಾ ಇರೋದು ನೋಡಿ. ಹಾಕಿ ಇದಕ್ಕೆ ತುಂಬ ನೀರು ಹಾಕಿ ಮುಳುಗೋವಷ್ಟು. ನೋಡಿ ತುಂಬ ಹಾಕಿದ್ದೀನಿ. ಇವಾಗ ಒಂದು 5-10 ನಿಮಿಷ ಬಿಡೋಣ. ಇದು ನೆನ್ಕೊಳ್ಳಿ. ಅದೇ ನೀರನ್ನ ಸ್ವಲ್ಪ ಚಿಮ್ಣಿಗೂ ಕೂಡ ಅಪ್ಲೈ ಮಾಡೀನಿ, ಸ್ವಲ್ಪ ಜಿಡ್ಡೆಲ್ಲ ಬಿಟ್ಕೊಳ್ಳಿ ಅಂತ. ವಿಡಿಯೋನಲ್ಲಿ ನಿಮಗೆ ಕಡಿಮೆ ಕಾಣಿಸ್ತಿದೆ. ಸೊ ಅಲ್ಲಿವರೆಗೂ ಟೈಮ್ ವೇಸ್ಟ್ ಮಾಡೋದು ಬೇಡ. ಇದೊಂದೇ ಒಂದು ಕ್ಯಾಬಿನ್ ಉಳಿದುಬಿಟ್ಟಿತ್ತು. ಸೊ ಹಾಗಾಗಿ ಈಗೆಲ್ಲ ತೆಗಿತಾ ಇದ್ದೀನಿ ನೋಡಿ. ಎಲ್ಲ ಹೆಂಗೆ ತುಂಬಿಬಿಟ್ಟಿದ್ದೀವಿ ಅಂತಂದರೆ ಹ್ಯಾಂಡ್ ವಾಶ್ಗಳು, ಡಿಶ್ ವಾಷರ್ ಟ್ಯಾಬ್ಲೆಟು, ಡಿಶ್ ವಾಷರ್ಗೆ ಹಾಕೋಂಥ ಸಾಲ್ಟು, ಶೈನರು, ಆಮೇಲೆ ಡ್ರಮ್ ಕ್ಲೀನಿಂಗ್ ಅಂತ ಯೂಸ್ ಮಾಡೋವಂಥ ಪೌಡರ್ಗಳು ಎಲ್ಲನೂ ತುಂಬಿಸ್ಬಿಟ್ಟಿದ್ದೀವಿ ಇದರಲ್ಲಿ. ಸೊ ಈಗ ತೆಗೆದು ಏನೇನು ಬೇಕು ಅದಿಟ್ಕೊಂಡು ಬ್ಯಾಡ್ದಿದ್ದನ್ನೆಲ್ಲ ಬಿಸಾಕೋಣ ಅಂತ ಹೇಳ್ಬಿಟ್ಟು, ಸೊ ಹಬ್ಬ ಅಂತ ಬಂದಾಗೇ ಮನೆ ತುಂಬ ನೀಟ್ ಕ್ಲೀನಾಗಿ ಆಗೋದು. ಜೊತೆಗೆ ಯಾವ ವಸ್ತುಗಳು ಆಗಿರೋದು ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇನ್ನು ನೋಡಿ ಗೊತ್ತಾಗ್ತಿದೆ ಅಲ್ವಾ ಡಿಫ್ರೆನ್ಸು. ನೋಡಿ ಎಷ್ಟು ಜಿಡ್ಡಿತ್ತಲ್ವ ಹಾಕಿದಾಗ. ಇದೊಂದು ಇದ್ದು ಬಿಟ್ಟರೆ ನೀವು ಎಲ್ಲೆಲ್ಲಿ ಜಿಡ್ಡಾಗಿದೆ ನೋಡಿ, ಇಲ್ಲೂ ಅಷ್ಟೇ ಜಿಡ್ಡಾಗಿತ್ತು ನೋಡಿ. ಹೊಸದಾದಂಗೆ ಆಗೋಯ್ತು. ತಿಕ್ಕದೇ ಬೇಡ ನಾವು. ನೋಡಿ ಈ ಸಂಧಿಗಳಲ್ಲೆಲ್ಲ ಎಷ್ಟು ಜಿಡ್ಡಿರುತ್ತೆ ಗೊತ್ತಾ. ಸೊ ಚಿಮ್ನಿ ಕ್ಲೀನ್ ಮಾಡೋಕ್ಕೆ ಬೆಸ್ಟು. ನೀವು ಜಿಡ್ಡಾಗಿರೋಂಥ ಪದಾರ್ಥಗಳನ್ನ ಯಾವುದಾದ್ರೂ ಆಯಿತು ನೋಡಿ ನೋಡಿ ಹೊಸದಾದಂಗೆ ಆಗೋಯ್ತು. ನಾನು ಇನ್ನೂ ಉಜ್ಜು ಇಲ್ಲ ಏನೂ ಇಲ್ಲ, ಸುಮ್ಮನೆ ಡಿಪ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಇರಲಿ, ಇದನ್ನು ನೆನ್ಕೊಳ್ಳಿ. ನೋಡಿ ಇದು ಹಿಂಗೆಲ್ಲ ಸಿಡಿದ್ಬಿಟ್ರೆ ಏನಾಗುತ್ತೆ ಅಂದರೆ ನೆಲ ಎಲ್ಲ ಚುಕ್ಕಿ ಚುಕ್ಕಿ ಆಗೋಗ್ಬಿಡುತ್ತೆ. ಸ್ವಲ್ಪ ಹೊರಗಡೆ ನೀವು ವಾಶ್ ಮಾಡ್ಕೊಳ್ಳಿ, ಅಥವಾ ವಾಶ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ವಾಶ್ ಮಾಡ್ಕೊಳ್ಳಿ, ಆಯಿತಾ. ಇರಲಿ, ಚಿಮ್ನಿನ ಕ್ಲೀನ್ ಮಾಡಬೇಕಾದ್ರೆ ಪ್ಲಗ್ಗೆಲ್ಲ ತೆಗೆದು ಸ್ವಿಚ್ಚೆಲ್ಲ ಆಫ್ ಮಾಡಿ ಪ್ಲಗ್ ತೆಗೆದು ಯೂಸ್ ಮಾಡಿ. ಏಕೆ ಅಂತಂದರೆ ಕೆಲವ್ರ ಮನೇಲಿ ಏನಾಗುತ್ತೆ ಅಂತಂದರೆ ಕರೆಂಟ್ ಪಾಸ್ ಆಗ್ತಿರುತ್ತೆ, ನೋಡ್ಕೊಂಡಿರಲ್ಲ. ಸೊ ಇವಾಗ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಫಸ್ಟೇ ಇದನ್ನು ಪ್ಲೇಟ್ ಏನು ಡಿಪ್ ಮಾಡಿದ್ದೀನಿ ಅದೇ ನೀರನ್ನ ತೊಗೊಂಡು ಸ್ವಲ್ಪ ಬಿಟ್ಟಿದ್ದೆ. ಸೊ ನೋಡಿ ಒಂದು 5 ನಿಮಿಷ ಆದಮೇಲೆ ಆ ಕ್ಲಾತ್ಗೆ ಎಲ್ಲ ಹೆಂಗೆ ಬರ್ತಾ ಇದೆ ಅಂತ ನೋಡಿ ನೀಟಾಗಿ. ಸೊ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಅಂತಂದರೆ, ಈ ಒಂದು ಕಾಸ್ಟಿಕ್ ಸೋಡಾ ಇಲ್ಲ ಅಂತಂದಿದ್ರೆ ಖಂಡಿತ ಯಾವುದೇ ಜಿಡ್ಡಿನ ಪದಾರ್ಥಗಳನ್ನು ತೊಳೆಯೋಕ್ಕಾಗಲಿಲ್ಲ.
ಆಗ್ತಿರ್ಲಿಲ್ಲ ಅನ್ಸುತ್ತೆ. ಸೊ ಮೇ ಬಿ ಇದರಿಂದನೇ ನನಗೆ ಬೇಗ ಕೆಲಸಗಳಾಯಿತು ಅಂತಲೇ ಹೇಳ್ಬೋದು. ಎಲ್ಲನೂ ಕೂಡ ಈಸಿ ವೇನಲ್ಲಿ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ಬೇಗ ಬೇಗ ಮನೆ ಕೆಲಸಗಳು ಮುಗಿದಿದೆ. ಸೊ ಎಲ್ಲರೂ ಹೇಳ್ತಾರೆ ಸ್ನೇಹಿತರು, ಇಷ್ಟು ಬೇಗ ಮನೆ ಕೆಲಸ ಹೆಂಗೆ ಅಷ್ಟೊಂದೆಲ್ಲ ಕ್ಲೀನ್ ಮಾಡಿದೆ ಅಂತ. ಸೊ ನನಗೀಗ 3-4 ದಿವಸದಲ್ಲಿ ಬ್ಯಾಕ್ ಪೇಯ್ನ್ ಶುರುವಾಗಿರೋದು. ಏನು ಅಂದರೆ ಕಿಚನ್ ಆಲ್ಮೋಸ್ಟ್ ಕ್ಲೀನ್ ಮಾಡಿದ್ವಲ್ವ, ಆವಾಗ ನನಗೆ ಬ್ಯಾಕ್ ಪೇಯ್ನ್ ಶುರುವಾಗಿರೋದು. ಸೊ ಇನ್ನೂ ಬ್ಯಾಕ್ ಪೇಯ್ನ್ ಇದೆ. ಸೊ ಏನು ಮಾಡೋಕ್ಕಾಗಲ್ಲ, ಕೆಲಸಗಳು ಮಾಡಲೇಬೇಕು. ಫೈನಲಿ ಚಿಮ್ನಿ ಒಂದು ಉಳಿದಿತ್ತು. ನಾಳೆ ಮಾಡೋಣ ಅಂದ್ಕೊಂಡ್ರೆ ನಾಳೆ ಅತ್ತಿಗೆ ಮನೇಲಿ ಹಬ್ಬ ಇದೆ ಹನುಮಂತಪುರದಲ್ಲಿ. ಸೊ ಸುಮಾರಷ್ಟು ಜನ ತುಮಕೂರಿಂದ ವ್ಯೂವರ್ಸು ನಮ್ಮನ್ನು ನೋಡ್ತಾ ಇರ್ತೀರ, ನಮ್ಮ ವೀಡಿಯೋಗಳನ್ನ ನೋಡ್ತಾ ಇರ್ತೀರ. ಸೊ ಯಾರೆಲ್ಲ ತುಮಕೂರು ಕಡೆಯಿಂದ ವೀಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಕಮೆಂಟ್ ಹಾಕಿ. ಯಾಕೆ ಅಂತಂದರೆ ನೀವು ಎಲ್ಲೆಲ್ಲಿಂದ ನನ್ನ ವೀಡಿಯೋಗಳನ್ನ ನೋಡ್ತಾ ಇದ್ದೀರಾ ಅಂತ ನನಗೂ ತಿಳ್ಕೊಳ್ಳುವಂಥ ಕ್ಯೂರಿಯಾಸಿಟಿ ಇರುತ್ತಲ್ವ. ಸೊ ಆಯಿತು, ಅದನ್ನು ಕ್ಲೀನ್ ಮಾಡಿ ಮನೆಯವ್ರಿಗೆ ಒಂದು ಪಪಾಯ ಹಚ್ಚಿ ಹೊಟ್ಟೆ ಹಸಿವಾಗ್ತಿದೆ ಅಂತ ಹೇಳಿದೆ. ಅವರು ಹಚ್ತಾ ಇದ್ದಾರೆ. ಟೈಮ್ 1:30, ಹೊಟ್ಟೆ ಹಸಿತಾ ಇದೆ. ಒಳಗಡೆದೆಲ್ಲ ಅಡುಗೆ ಮನೆಯದು ಫುಲ್ ಎಲ್ಲ ಕಂಪ್ಲೀಟ್ ಆಯಿತು ಕೆಲಸ. ಈಗ ಹೊರಗಡೆ ಈ ಕಾರ್ ನಿಲ್ಸೋಂಥ ಜಾಗ ಎಲ್ಲ ಟೈಲ್ಸ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಸ್ಲಿಪ್ಪರ್ ಸ್ಟ್ಯಾಂಡ್ ಎಲ್ಲ ಕ್ಲೀನ್ ಆಯಿತು, ಬೆಳೆದಿದ್ದು ಸ್ಲಿಪ್ಪರೆಲ್ಲ ಎಸ್ತು ಎಲ್ಲ ಕ್ಲೀನ್ ಮಾಡಿ ಜೋಡಿಸಿದ್ದಾಯಿತು. ಇನ್ನು ಈ ಗ್ರಾನೈಟ್ ಒರೆಸಿದ್ರೆ ಇದು ಆಲ್ಮೋಸ್ಟ್ ಡನ್ ಆಗುತ್ತೆ. ಇನ್ನು ಊಟ ಮಾಡಿಬಿಟ್ಟು ರೈಲಿಂಗ್ಸ್ ಒಂದು ಒರೆಸಿದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮನೆ ಕ್ಲೀನಿಂಗ್ ಮುಗೀತು ಅಂತಲೇ ಲೆಕ್ಕ. ನಾಳೆ ಹಬ್ಬಕ್ಕೆ ಹೋಗಬೇಕು. ಅತ್ತಿಗೆ ಅವ್ರ ಮನೇಲಿ ಹಬ್ಬ, ಅಂದರೆ ಅತ್ತಿಗೆ ಅವರ ತಂದೆ ಮನೇಲಿ ಹಬ್ಬ ಹೇಳಿದ್ದಾರೆ, ಹೋಗಬೇಕು. ಅದಾದಮೇಲೆ 2 ವಾಶ್ರೂಮ್ ಇದ್ದಾವೆ, ಅಷ್ಟು ಕ್ಲೀನ್ ಹಬ್ಬ ಹತ್ರ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡ್ರೆ ಆಯಿತು. ಈಗಲೂ ಅಷ್ಟೇ, ಈಗ ಗೋಡೆ ಒರೆಸ್ಬೇಕು ಅಂದರೆ ನಾನು ಹತ್ತಬೇಕಾಗಿತ್ತು ಎಣ್ಣೆ ಹಾಕ್ಕೊಂಡು. ಇಲ್ಲೇ ಇಟ್ಟಿದ್ದೀನಿ ನೋಡಿ ಎಣ್ಣೆ. ಮಳೆ ಬೇರೆ ಬಂತು ಲೈಟಾಗಿ. ಡೈನಿಂಗ್ ಟೇಬಲ್ ಮೇಲೆ ಹಾಕೋಂಥ ಕ್ಲಾತ್ಗಳು, ಡೈನಿಂಗ್ ಟೇಬಲ್ಲು ಎಲ್ಲನೂ ಕೂಡ ಡೀಪ್ ಕ್ಲೀನ್ ಆಯಿತು. ಫ್ರಿಜ್ಜು ಡೀಪ್ ಕ್ಲೀನ್ ಆಯಿತು ಎಲ್ಲನೂ. ಇನ್ನು ಸಾಮಾನ್ಯ ಬೆಡ್ ಉಳಿದಿದೆ. ಸೊ ಬೆಡ್ಡನ್ನ ನಾಳೆ ವ್ಯಾಕ್ಯೂಮ್ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನಾಗಿದ್ದೀನಿ. ಸೊ ಅದೆಲ್ಲನೂ ಬಿಟ್ಟರೆ ತುಂಬ ನೀಟಾಗಿ ಕ್ಲೀನಾಗಿದೆ. ಮತ್ತು ಹಬ್ಬಕ್ಕೆ ಮಧ್ಯದಲ್ಲಿ ಏನೇನು ವಸ್ತುಗಳನ್ನ ತೊಗೊಬರ್ಬೇಕು ಅವೆಲ್ಲ ತಂದಿಟ್ಕೊಂಡಿದ್ದಾಯಿತು. ಸೊ ಹೀಗೆ ನಡೀತಾ ಇದೆ. ಸೊ ಹಬ್ಬದ ಕೆಲಸ ಅಂತೂ ಆಲ್ಮೋಸ್ಟು 99% ಮುಗಿದೋಯ್ತು ಇವತ್ತಿಗೆ. ಸೊ ನೋಡಿ, ಇದಿರೋದ್ರಿಂದ ಈ ಮಾಪ್ ಅಂತೂ ನನಗೆ ತುಂಬ ಹೆಲ್ಪ್ ಆಗಿದೆ ಸ್ನೇಹಿತರೆ. ನಿಜವಾಗ್ಲೂ ಎಷ್ಟೋ ಮೈ ನೋವು ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಇಲ್ಲಾಂದರೆ ನೀವೇ ನೋಡ್ತಿದ್ರಿ ಲಾಡರ್ನ ಹಾಕಿ ಹತ್ತಿ ಇಳಿದು ಮಾಡ್ತಾ ಇದ್ದಿದ್ದನ್ನು. ರೈಲಿಂಗ್ಸ್ ಎಲ್ಲ ಒರೆಸಿ ಕ್ಲೀನ್ ಮಾಡಿ ಬಂದಿದ್ದೆ. ತೊಳೆಯೋ ಅವಶ್ಯಕತೆ ಇರಲಿಲ್ಲ, ಮಳೆ ಬಂದಿತ್ತು. ಆದರೆ ಯಾಕೋ ಸಮಾಧಾನ ಆಗ್ತಿರಲಿಲ್ಲ, ಒಂದ್ಸಲ ತೊಳೆಯೋಣ ಅಂತ ಅಂದ್ಕೊಂಡೆ. ಬಟ್ ಜೋರು ಮಳೆ ಬಂದು ಕ್ಲೀನ್ ಆಯಿತು. ಆಯಿತಾ, ಎಲ್ಲ ಕ್ಲೀನ್ ಮಾಡೇ ಬಂದಿದ್ದೆ ನಾನು. ನನಗಂತೂ ಇಲ್ಲಿ ಹೆಂಗೆ ಆಗ್ತಾಯಿದೆ ಅಂತಂದರೆ, ರಾತ್ರಿ ನಾನು ವಾಯ್ಸ್ ಓವರ್ ಕೊಡೋದು ಯಾವಾಗಲೂ ಅಷ್ಟೇ ತೂಕಡಿಕೆ ಬರ್ತಾಯಿದೆ, ಅಷ್ಟೊಂದು ನಿದ್ದೆ ಬರ್ತಾಯಿದೆ, ಆಯಾಸ ಆಗ್ತಾಯಿದೆ, ರೆಸ್ಟ್ ಇಲ್ಲ. ಯಾವುದಾದ್ರೂ ಕಮೆಂಟ್ಗಳಿಗೆ ಮಿಸ್ ಆಗಿ ನಾನು ರಿಪ್ಲೈ ಮಾಡಿಲ್ಲ ಅಂದರೆ ಖಂಡಿತ ಕ್ಷಮೆ ಇರಲಿ. ಯಾಕೆಂದರೆ ನಾನು ತುಂಬ ಅಂದರೆ ತುಂಬಾ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಸೊ ಕಮೆಂಟ್ಗೆ ರಿಪ್ಲೈ ಮಾಡೋದೇ ಇಲ್ಲಿ ನೋಡಿ, ವಾಯ್ಸ್ ಓವರ್ ಕೊಡೋದೇ ರಾತ್ರಿ 11 ಗಂಟೆ 11:15. ನಿದ್ದೆ ಅಂತೂ ತುಂಬ ಕಡಿಮೆ ಆಗಿಬಿಟ್ಟಿದೆ. ಸೊ ಯಾವುದಾದ್ರೂ ಮಿಸ್ ಆಗಿ ಕಮೆಂಟ್ಗಳಿಗೆ ರಿಪ್ಲೈ ಮಾಡಲಿಲ್ಲ ಅಂತಂದರೆ ಖಂಡಿತ ಕ್ಷಮೆ ಇರಲಿ, ಖಂಡಿತ ನಾನು ರಿಪ್ಲೈ ಮಾಡ್ತೀನಿ. ಅಥವಾ ಅದನ್ನು ವೀಡಿಯೋನಲ್ಲೇ ಹೇಳಿಬಿಟ್ಟಿರ್ತೀನಿ. ಸೊ ತುಂಬ ಬ್ಯುಸಿ ಇರೋದ್ರಿಂದ ಅರ್ಥ ಮಾಡ್ಕೋತೀರಾ ಅಂತ ಅನ್ಕೋತೀನಿ. ಸೊ ನೋಡಿ, ಇಷ್ಟು ಟೈಲ್ಸ್ನ ಇದರಿಂದ ಕ್ಲೀನ್ ಮಾಡಬೇಕು ಇವಾಗ. ನೋಡಿ, ನನಗೆ ಈ ಟೈಲ್ಸ್ಗಳು, ರೈಲಿಂಗ್ಸ್ಗಳು ಎಲ್ಲ ಕ್ಲೀನಾಗಿರಬೇಕು ಹಬ್ಬ ಅಂತ ಬಂದಮೇಲೆ. ಸೊ ನೋಡಿ, ಇಲ್ಲೇನು ಅಂತ ಏನು ಧೂಳಾಗಿಲ್ಲ. ಸ್ಲಿಪ್ಪರ್ ಸ್ಟ್ಯಾಂಡ್ ಮೇಲೆ ನಿಂತ್ಕೊಂಡು ಅದನ್ನೆಲ್ಲ ಒರೆಸಿ ಕ್ಲೀನ್ ಮಾಡಿದೆ. ಸೊ ಆಲ್ಮೋಸ್ಟ್ ಗೇಟ್ಗಳೆಲ್ಲವೂ ಕೂಡ ಕ್ಲೀನ್ ಆಗಿದ್ದಾವೆ ಸ್ನೇಹಿತರೆ. ನೀರು ಕ್ಲೀನ್ ಮಾಡೋದು ಏನು ಹಿಂಸೆ ಆಗಲ್ಲ ಇದ್ರದ್ದು. ನೋಡಿ, ವಾಷರ್ ಕೊಟ್ಟಿರ್ತಾರೆ, ತೆಗೆದ್ಬಿಟ್ಟಂಗೆ ಈಸಿಯಾಗಿ ಹಾಕ್ಬಿಡ್ಬೋದು.
ನೆನೆನೇ ಎಲ್ಲ ಒದ್ದಿದೆ ಧೂಳೆಲ್ಲ. ಇವತ್ತು ಒರೆಸ್ಕೊಳ್ಳೋಣ ಅಂತ. ಇಲ್ಲಿ ವಿಮ್ ಲಿಕ್ವಿಡ್ಡು ಅಥವಾ ನಾವು ಇದಕ್ಕೆ ಬಟ್ಟೆ ವಾಶ್ ಮಾಡ್ಲಿಕ್ಕೆ ಹಾಕೋಂಥ ಲಿಕ್ವಿಡ್ಡು ಸರ್ಫ್ ಎಕ್ಸೆಲ್ ಲಿಕ್ವಿಡ್ಡು. ಸೊ ಅದನ್ನೇ ಹಾಕ್ಕೊಂಡಿದ್ದೀನಿ ನಾನಿವಾಗ. ಸೊ ಈ ಕಡೆ ವಾಲೆಲ್ಲ ಕ್ಲೀನ್ ಮಾಡಿದ್ರೆ ಆಲ್ಮೋಸ್ಟ್ ಡನ್ ಆಗುತ್ತೆ ಸ್ನೇಹಿತರೆ. ಸೊ ಆಲ್ಮೋಸ್ಟ್ ನಾನೆಲ್ಲ ಏನೇನು ಕೆಲಸ ಮಾಡ್ಕೊಂಡಿದ್ದೀನಿ ಅಂತ ಎಲ್ಲನೂ ಕೂಡ ನಾನು ನಿಮಗೆ ತೋರಿಸಿದ್ದೀನಿ. ಯಪ್ಪ ಭಗವಂತ, ಸೊಂಟ ಅಂತೂ ಹೋಯ್ತು. ಸ್ವಲ್ಪ ಹೊತ್ತು ಹಂಗೆ ಉಳ್ಕೊಂಡು ಬಂದೆ, ತಡ್ಕೊಳಕ್ಕಾಗ್ತಾಯಿಲ್ಲ ಸೊಂಟ ನನಗೆ ನಿಜವಾಗ್ಲೂ. ನೋಡಿ ಒಂದು ಗ್ಲಾಸ್ ಎಲ್ಲ ಒರೆಸ್ಬೇಕು, ಟೈಮೇ ಆಗೋಯ್ತು. ನೋಡಿ ರೆಸ್ಟ್ ಮಾಡೋಕ್ಕೆ ಹೋದರೆ ಹಿಂಗೆ ಟೈಮೇ ಓವರ್ ಆಗುತ್ತೆ. ನಿಂತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಪೇಯ್ನ್ ಆಗ್ತಾಯಿದೆ ನನಗಂತೂ. ಇನ್ನೂ ಅಂತೆ ಸಣ್ಣ ಪುಟ್ಟ ಕೆಲಸಗಳು ಬೇಕಾದಷ್ಟಿದೆ. ಇವತ್ತೇನಾನ ಎಲ್ಲ ಮುಗಿಸ್ಬಿಡ್ಬೇಕು ಅನ್ನೋದೇ. ನೋಡಿ ನೋಡ್ತಾ ಇದ್ದೀರಲ್ವಾ, ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ ಹಾಕ್ತಾಯಿದ್ದೀನಿ. ಸೊ ನಿಮಗೂ ನೋಡೋಕ್ಕೆ ಬೋರ್ ಆಗುತ್ತೆ, ಅದಕ್ಕೋಸ್ಕರ. ವ್ಲಾಗ್ಗಳಿಗೆ ಸುಮಾರಷ್ಟು ಜನ ಕಾಯ್ತಾ ಇರ್ತೀರ, ಅದಕ್ಕೋಸ್ಕರ. ಸೊ ನೋಡಿ ಇವಾಗ ರೈಲಿಂಗ್ಸ್ ಎಲ್ಲ ಆಲ್ಮೋಸ್ಟ್ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು. ಮೊನ್ನೆನೇ ಹೊರಗಡೆ ಎಲ್ಲವೂ ಕ್ಲೀನಾಗಿದ್ದಾವೆ. ಸೊ ಆಲ್ಮೋಸ್ಟ್ ಇದು ಒರೆಸಿದ್ರೆ ಒಂದು ಸ್ವಲ್ಪ ರೋಯ್ತು, ಒಂದು ಸ್ವಲ್ಪ ಒರೆಸಿದ್ದಾನೆ. ಇದೊಂದು ಒರೆಸ್ಬಿಟ್ರೆ ಕೆಲಸ ಎಲ್ಲ ಮುಗಿಯುತ್ತೆ. ಇದು ಕೂಡ ಕ್ಲೀನ್ ಮಾಡಿಬಿಟ್ಟೆ. ಸೊ ಏನು ಕೆಲಸ ಉಳಿಸ್ಬಾರ್ದು ಅಂತ. ಟೈಮ್ ಎಷ್ಟು ಗೊತ್ತಾ? ನೋಡಿ 5:45 ಟೈಮು. ನೋಡಿರಿ. ಸೊ ಮುಂಚೆ ಎಲ್ಲ ಬ್ಲಾಗಲ್ಲಿ ನೀವೇ ನೋಡ್ತಾ ಇದ್ರಿ, ಈ ಹುಣಸೆಹಣ್ಣು ಹಾಕಿ ಸಬೀನ ಹಾಕಿ ತಿಕ್ಕಿ ಇದು ಮಾಡ್ತಾಯಿದ್ದೆ. ಇವಾಗ ಏನಿಲ್ಲ, ಜಸ್ಟು ವಿಮ್ ಲಿಕ್ವಿಡ್ಡು ಜೊತೆಗೆ ನಿಂಬೆ ಉಪ್ಪು, ಲೆಮನ್ ಸಾಲ್ಟ್ ಏನು ಬರುತ್ತದು. ಸೊ ಅದನ್ನು ಹಾಕಿ ಜಸ್ಟ್ ಮಿಕ್ಸ್ ಮಾಡಿ ನೀರು ಹಾಕಿದೆ. ತಾಮ್ರದ್ದೊಂದು ಬಿಂದಿಗೆ ಇತ್ತು, ಅದು ಮತ್ತು ಇದು ಜಸ್ಟ್ ನೀರು ಹಾಕಿ ಸುಮ್ಮನೆ ಸಬೀನದಲ್ಲಿ ಸುಮ್ಮನೆ ಹಿಂಗೆ ಉಜ್ಜಿದೆ. ಎಷ್ಟು ನೀಟಾಗಿ ಪಳ ಅಂತ ಕ್ಲೀನಾಗೋಯಿತು. ಇನ್ನು ರೈಲಿಂಗ್ಸ್ ಎಲ್ಲ ಇವತ್ತಿಗೆ ಕ್ಲೋಸ್ ಆಯಿತು, ಅಂದರೆ ಕ್ಲೀನಿಂಗು. ನೋಡಿ ಆಯಿತು. ಈ ಮನೆ ಎಲ್ಲ ಇದು ಟಿ ವಿ ಪ್ಯಾನಲ್ ಮೇಲೂ ಅಷ್ಟೇ ಧೂಳು ಕೂತಿತ್ತು. ಇತ್ತೀಚೆಗೆ ಹಬ್ಬ ಅಲ್ವಾ, ಕ್ಲೀನ್ ಮಾಡೋಣ ಅಂತ ಬಿಟ್ಬಿಟ್ಟಿದ್ದೆ. ಸೊ ಏನು ಅಂದರೆ ಝೂಮರ್ ಒಂದು ನನಗೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ತದೆ ನನಗೆ. ಇದೊಂದು ಮಾಡೋಕ್ಕಾಗಲ್ಲ, ಆದರೂ ಸರ್ಕಸ್ ಮಾಡ್ತೀನಿ. ನೋಡಿ ಇಲ್ಲೊಂದು ಝೂಮರ್ ಇದೆ, ನೋಡಿ ಇಲ್ಲೊಂದು ಝೂಮರ್ ಇದೆ. ಸೊ ಇದೊಂದು ಲೈಟ್ ಇನ್ನೊಂದು ಚೇಂಜ್ ಮಾಡಬೇಕು, ಇನ್ನೊಂದು ಹಾಕಬೇಕು ಅನ್ನೋದು ಆಸೆ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ. ಸದ್ಯಕ್ಕಿದಿರಲಿ. ಒಂದು ಬಲ್ಬ್ ಕೂಡ ಹೋಗಿದೆ, ಚೇಂಜ್ ಮಾಡಬೇಕು. ಆಯಿತು ನೋಡಿ, ಇವಾಗೆಲ್ಲ ಮೇಲ್ಗಡೆ ಎಲ್ಲ ಕಸ ಗುಡಿಸಿ ಇದನ್ನು ವಾಶ್ ಮಾಡಿ ಅಂತ ಇದೆಲ್ಲ ಮಾಡಿ ಇಟ್ಕೊಂಡಿರ್ತೀನಿ ನಾನು. ಸೊ ಆ್ಯಕ್ಚುಲಿ ಡೆಮೋ ಮಾಡಬೇಕು. ಇನ್ನು ಅಮ್ಮನವ್ರ ಮುಖವಾಡ ಕೂಡ ರೆಡಿ ಮಾಡಿಸ್ಕೊಂಬಂದ್ಬಿಟ್ಟೆ ಇವತ್ತು. ಅದೊಂದು ಸ್ವಲ್ಪ ಸಸ್ಪೆನ್ಸಾಗಿ ಹಾಗೆ ಇರಲಿ, ಯಾಕೆ ಅಂತಂದರೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಾನು ಫೇಸ್ ತಂದಿರೋದಾಗಲೇ ನಾನು ನಿಮಗೆ ತೋರಿಸಿದ್ದೆ, ಅದು ರೆಡಿ ಮಾಡಿಸ್ಕೊಂಬಂದಿದ್ದೀನಿ. ಯಾಕೆಂದರೆ ಹಬ್ಬ ಅಂತ ಅಂದಮೇಲೆ ಫುಲ್ ರಶ್ ಆಗಿಬಿಡುತ್ತೆ ಶಾಪ್, ಅದು ಶಿವದರ್ಶಿನಿ ಶಾಪು. ಸೊ ಅಲ್ಲಿ ಎಲ್ಲ ಥರದ್ದು ಐಟಮ್ಸು ಸಿಗುತ್ತೆ. ಸುಸ್ತು ಬೆಳಗ್ಗೆಯಿಂದ. ಇವಾಗ ದೇವ್ರ ದೀಪ ಹಚ್ತಾ ಇಲ್ಲ ನಾನು ಸಂಜೆ, ಯಾಕೆಂದರೆ ಇವತ್ತು ಮೊಟ್ಟೆ ಬಾಯ್ಲ್ ಮಾಡಿದ್ವಿ, ಹಂಗಾಗಿ. ಇಡೀ ರೂಮು ಇದೊಂದು, ಈ ರೂಮ್ದೊಂದು ವಾಶ್ರೂಮ್ ಕ್ಲೀನ್ ಮಾಡೋದು. ಅದು ಬಿಟ್ಟರೆ ರೋಹಿತ್ ರೂಮ್ದೊಂದು ಅಷ್ಟೇ. ಇನ್ನೆಲ್ಲ ಕ್ಲೀನಾಗಿದೆ. ತುಂಬ ಖುಷಿ ಆಗ್ತಿದೆ, ಕೆಲಸ ಎಲ್ಲ ಬೇಗ ಮುಗೀತು ಅಂತ.
ಆಲ್ಮೋಸ್ಟ್ ಎಲ್ಲ ಡನ್. ಕಿಚನ್ನು ಎಲ್ಲನೂ ಕೂಡ ಕ್ಲೀನ್ ಆಗಿಬಿಟ್ಟಿದೆ. ಇದು ಕೂಡ ಶ್ವೇತಾ ಅವ್ರ ಶಾಪಲ್ಲಿ ತೊಗೊಂಡಿದ್ದೆ ಇದು ಕೆಲವೊಂದು ಹಾಗೆ ಮನೆ ಹತ್ರ ಹಾಕ್ಕೊಂಡ್ಬಿಡ್ತೀನಿ. ಕಾಟನ್ ಡ್ರೆಸ್ಗಳು ತುಂಬ ಕಂಫರ್ಟಬಲ್ ಆಗಿರುತ್ತೆ. ಇನ್ನು ಜುವೆಲ್ಸ್ ಎಲ್ಲ ನೋಡೋಣ, ನಾಳೆ ಮೇ ಬಿ ನಾಳೆ ಆಗಲ್ಲ. ಜುವೆಲ್ಸ್ ಎಲ್ಲ ನಾನು ಗುರುವಾರ ತೋರಿಸ್ತೀನಿ ಸ್ನೇಹಿತರೆ, ಆಯಿತಾ? ಯಾಕೆಂದರೆ ಟೈಮ್ ಬೇಕು ಅದಕ್ಕೊಂಚೂರು ಎಲ್ಲ ವೀಡಿಯೋ ಮಾಡಲಿಕ್ಕೆ ಅಂತ ರೆಡಿ ಮಾಡಿಕೊಂಡು ಎಲ್ಲ ತೋರಿಸ್ಬೇಕಲ್ವ. ಗುರುವಾರ ತೋರಿಸ್ತೀನಿ. ಸೊ ಬ್ಲಾಗ್ನ ಹೀಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಗೊತ್ತೆಲ್ಲ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸ್ನೇಹಿತರೆ. ಮುಂದಿನ ಬ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.